ನಮಸ್ಕಾರ. ಸೊ ಇವತ್ತಿನ ನಮ್ಮ ಎಕ್ಸೆಲ್ಗೆ ಸ್ವಾಗತ. ಸೊ ಇವತ್ತು ನಾನು ನಿಮಗೆ ಎಕ್ಸೆಲಲ್ಲಿ ಕೆಲವೊಂದು ಶಾರ್ಟ್ಕಟ್ ಕೀಸ್ನ ಹೇಳ್ಕೊಡ್ತೀನಿ. ಅಂದರೆ ಕೆಲವೊಂದು ಸಿಂಪಲ್ ಟ್ರಿಕ್ಸ್, ನೀವು ಏನಾದರೂ ಡೇಟಾ ರೆಪ್ರೆಸೆಂಟ್ ಮಾಡಬೇಕಾದ್ರೆ, ಡೇಟಾ ಶೋ ಮಾಡಬೇಕಾದ್ರೆ ಕೆಲವೊಂದು ಸಿಂಪಲ್ ಟ್ರಿಕ್ಸ್ನ ನಾನು ನಿಮ್ಗೆ ಶೋ ಮಾಡ್ತೀನಿ. ಸೊ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಇದೇ ಥರ ಹೊಸ ವೀಡಿಯೋಗಳಿಗೋಸ್ಕರ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಹಾಗೂ ನಮ್ಮನ್ನು ಫಾಲೋ ಮಾಡಬೇಕಂತಂದರೆ ಇನ್ಸ್ಟಾಗ್ರಾಮಲ್ಲಿ ಲರ್ನ್ ಇನ್ ಕನ್ನಡ, LEARNINKANNADA ಕನ್ನಡನ ಟೈಪ್ ಮಾಡಿ. ಸೊ ನಮ್ಮ ಪೇಜ್ನ ಫಾಲೋ ಮಾಡಿ, ಅಲ್ಲೂ ಸಹ ನೀವು ನಮ್ಮ ಚಾನಲ್ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳ್ಕೊಬೋದು. ಸೊ ಬನ್ನಿ ಶುರು ಮಾಡೋಣ. ಇವತ್ತಿನ ನಮ್ಮ ಮೊದಲನೇ ಟಿಪ್. ಸೊ ಮೊದಲನೇ ಟಿಪ್ ಏನಂತಂದರೆ, ಸೊ ಇವಾಗ ನೀವು ನೋಡ್ತಿರ್ಬೋದು ಒಂದು ಬಾರ್ ಚಾರ್ಟಲ್ಲಿ ನಾನು ನಿಮ್ಗೆ ಇಲ್ಲಿ ಡೇಟಾ ತೋರಿಸ್ತಾ ಇದ್ದೀನಿ. ಸೊ ಇಲ್ಲಿ ಮ್ಯಾಥ್ಸು, ಸೈನ್ಸ್, ಸೋಷಿಯಲ್ ಮಾರ್ಕ್ಸ್ ಇದೆ ಸ್ಟೂಡೆಂಟ್ಸು. ಸೊ ಓಕೆ, ನೀವೀಗ ನೋಡ್ತಾ ಇದ್ದೀರಾ ಒಂದು ಎಕ್ಸೆಲ್ ಚಾರ್ಟ್ನ. ಸೊ ಈ ಶೀಟಲ್ಲಿ ಬಂದು ನಿಮಗೆ ಇಲ್ಲೇ ನೋಡ್ಬೋದು ಮ್ಯಾಥ್ಸ್, ಸೈನ್ಸ್, ಸೋಷಿಯಲ್ ಹಾಗೂ ಅದನ್ನ ಟೋಟಲ್ ಮಾರ್ಕ್ಸ್. ಸೊ ಡೇಟ್ 1 ಎಷ್ಟಿತ್ತು, ಡೇಟ್ 2ಲಿ ಎಷ್ಟು ಮಾರ್ಕ್ಸ್ ಇತ್ತು, ಡೇಟ್ 3ಲಿ ಎಷ್ಟು ಮಾರ್ಕ್ಸ್ ಇತ್ತು, ಡೇಟ್ 4, ಡೇಟ್ 5, ಡೇಟ್ 6. ಸೊ ಈ ಥರ ಒಟ್ಟು 6 ದಿನಗಳ ಡೇಟ್ಗೆ 3 ಸಬ್ಜೆಕ್ಟ್ನ ಮಾರ್ಕ್ಸ್ಗಳನ್ನ ನಾವು ಇಲ್ಲಿ ಕೊಟ್ಟಿದ್ದೀವಿ. ಸೊ ಇವಾಗ ನಾನು ಇಲ್ಲೇನಾದ್ರು ಚೇಂಜಸ್ ಮಾಡಿದ್ರೆ, ಇವಾಗ ಹತ್ತಿರೋದನ್ನ ನಾನು 100 ಅಂತ ಅಥವಾ 90 ಅಂತ ಮಾಡಿದ್ರೆ ನೀವು ಬಾರ್ ಚಾರ್ಟಲ್ಲಿ ನೋಡ್ತಿರ್ಬೋದು, ಮತ್ತು ಲೈನ್ ಚಾರ್ಟಲ್ಲಿ ಆಟೋಮೆಟಿಕ್ಕಾಗಿ ಚೇಂಜ್ ಆಗುತ್ತೆ. ನೋಡಿ, ಇನ್ಕ್ರೀಸ್ ಆಯಿತಾ, ಈ ಪಾಯಿಂಟ್ ಇನ್ಕ್ರೀಸ್ ಆಯಿತಾ. ಸೊ ನಾನು ಇಲ್ಲಿ ಮತ್ತೆ 10 ಅಂತ ಹಾಕ್ತೀನಿ. ನೋಡಿ, ಡಿಕ್ರೀಸ್ ಆಯಿತಾ, ಮತ್ತೆ ನೋಡಿ ಡಿಕ್ರೀಸ್ ಆಗಿದೆ. ಸೊ ಈ ರೀತಿ ಕೇವಲ ಬರೀ ಮಾರ್ಕ್ಸ್ಗಳು ಮಾತ್ರ ಇಲ್ಲಿ ಚೇಂಜ್ ಮಾಡೋದು ಅಥವಾ ನಂಬರ್ಗಳು ಮಾತ್ರ ಚೇಂಜ್ ಮಾಡೋದ್ರಿಂದ ನಿಮ್ಮ ಬಾರ್ ಗ್ರಾಫ್ ಹಾಗೂ ಲೈನ್ ಗ್ರಾಫಲ್ಲಿ ನೀವು ಚೇಂಜಸ್ನ ಕಾಣ್ಬೋದು. ಸೊ ಇದು ಹೇಗೆ, ಯೂಶಲಾಗೆಲ್ಲ ನೀವು ನೋಡಿರ್ತೀರ, ಚಾರ್ಟ್ ಹಾಕ್ಬಿಟ್ಟು ತೋರಿಸಿರ್ತಾರೆ, ಬಟ್ ಇದು ಪ್ರತಿಯೊಂದು ಸೆಲ್ನಲ್ಲೂ ಇದೆ. ಸೊ ಇದು ಹೇಗೆ ಮಾಡೋದು ಅಂತ ನಾನು ನಿಮಗೆ ಇವತ್ತು ಹೇಳ್ಕೊಡ್ತೀನಿ. ಸೊ ಸಿಂಪಲಾಗಿ ಏನು ಮಾಡಬೇಕು ಅಂತಂದರೆ, ಸೊ ಇವಾಗ ನಾನು ಇದನ್ನ ಮಿನಿಮೈಸ್ ಮಾಡ್ತೀನಿ. ಸೊ ಈಗ ಮತ್ತೆ ನಾನು ಇಲ್ಲಿ ಬಾರ್ ಅಂತ ಟೈಪ್ ಮಾಡ್ತಾ ಇದ್ದೀನಿ ಹೆಡ್ಡಿಂಗಲ್ಲಿ. ಸೊ ಅದೇ ರೀತಿ ನೆಕ್ಸ್ಟ್ ಇದರಲ್ಲಿ ಲೈನ್ ಅಂತ. ಸೊ ಈಗ ಬಾರಲ್ಲಿ ನೀವು ನೋಡ್ಬೋದು ಇಲ್ಲೇನೂ ಇಲ್ಲ, ಎಂಟಿ ಇದೆ ಇವಾಗ ಇಷ್ಟು ಸೆಲ್ಲು. ಸೊ ಈಗ ಈ ಸೆಲ್ನಲ್ಲಿ ನಾನು ಈ ಥರ ಡೇಟಾ ಬರಬೇಕು ಅಂದರೆ ಏನು ಮಾಡಬೇಕು ಅಂದರೆ, ನೀವು ಇಲ್ಲೇನು ನೋಡ್ತಾ ಇದ್ದೀರಾ, ಇಲ್ಲಿ ಇನ್ಸರ್ಟ್ ಟ್ಯಾಬ್ಗೆ ಹೋಗಿ. ಇನ್ಸರ್ಟ್ ಟ್ಯಾಬಲ್ಲಿ ಸ್ಪಾರ್ಕಲ್ಸ್ ಅಂತ ಆಪ್ಷನ್ ಸಿಗುತ್ತೆ. ಸ್ಪಾರ್ಕಲ್ಸಲ್ಲಿ ನಿಮಗೆ 3 ಆಪ್ಷನ್ಸ್ ಇರುತ್ತೆ. ಒಂದು ಲೈನ್, ಕಾಲಮ್ ಆ್ಯಂಡ್ ವಿನ್ ಆರ್ ಲೂಸ್ ಅಂತ. ಅಂದರೆ ಇದು ಪರ್ಟಿಕ್ಯುಲರ್ಲಿ ಶೇರ್ ಮಾರ್ಕೆಟ್ಗೆ ಯೂಸ್ ಮಾಡ್ತಿರ್ತಾರೆ. ಸೊ ಇವಾಗ ನಾನಿಲ್ಲಿ ನಿಮ್ಗೆ ತೋರಿಸ್ತಿರೋವಂಥದ್ದು ಕಾಲಮ್ ಅಂತದ್ದು. ಕಾಲಮ್ ಮೇಲೆ ಕ್ಲಿಕ್ ಮಾಡಿ. ಸೊ ನಿಮಗೆ ಡೇಟ್ ರೇಂಜ್ ತೋರಿಸುತ್ತೆ, ಅಂದರೆ ಯಾವ ಡೇಟ್ನ ಕ್ಯಾಲ್ಕುಲೇಟ್ ಮಾಡಬೇಕು ಡೇಟಾನ ಅಂತ. ಸೊ ನಿಮಗಿದು ಡೇಟಾ ರೇಂಜ್ ಕೇಳುತ್ತೆ. ಸೊ ಡೇಟಾ ರೇಂಜ್ ಅಂದರೆ ಯಾವ ಡೇಟಾನ ನಿಮಗೆ ಸಮ್ ಮಾಡಬೇಕು ಅಂತ. ನಮಗೆ ಬೇಕಾಗಿರೋದು ಮ್ಯಾಥ್ಸ್, ಸೈನ್ಸ್ ಹಾಗೂ ಸೋಷಿಯಲ್ನ ಫಸ್ಟ್ ಮಂತ್ ಡೇಟಾ. ಸೊ ಇಲ್ಲಿ ಡ್ರ್ಯಾಗ್ ಮಾಡಿದ್ರೆ ನಿಮಗೆ ಇಲ್ಲಿ ಸೆಲೆಕ್ಟ್ ಆಗಿ ತೋರಿಸುತ್ತೆ ನಿಮಗೆ C2 to E2 ಅಂತ. ಅಂದರೆ C2 ಅಂದರೆ ಇದು, E2 ಅಂದರೆ ಇದು. ಸೊ ನಿಮಗೆ ಈ ಡೇಟಾನ ಎಲ್ಲಿ ತೋರಿಸ್ಬೇಕು ಬಾರ್ ಚಾರ್ಟಲ್ಲಿ ಅಂತಂದರೆ I2ಲಿ. ಸೊ ಇಲ್ಲಿ ನೀವು ಹೋದರೆ ಇದನ್ನ ಮೈನಸ್ ಮಾಡಿ, ಇದನ್ನ ಡಿಲೀಟ್ ಮಾಡಿದ್ರೆ ಈ ಬಾರ್ ಸೆಲೆಕ್ಟ್ ಮಾಡಿದ್ರೆ ನಿಮಗೆ ತೋರಿಸುತ್ತೆ. ಹಾಗೂ ನೀವು ಇಲ್ಲೇನು ನೋಡ್ತಾ ಇದ್ದೀರಾ, ನಿಮಗೆ ಈ ಆಪ್ಷನ್ ಇದೆಯಲ್ಲ ಇಲ್ಲಿ ಡಾಲರ್ ಸಿಂಬಲು, ಅಂದರೆ ಅದನ್ನು ಫ್ರೀಸ್ ಆಗುತ್ತೆ. ಮೀನ್ಸ್ ಈ ಕಾಲಮ್ ಬಿಟ್ಟು ನಿಮ್ಗೆ ಈ ವ್ಯಾಲ್ಯೂನ ಬೇರೆ ಯಾವ ಕಾಲಮಲ್ಲೂ ಅಥವಾ ರೋಸಲ್ಲೂ ಪರ್ಟಿಕ್ಯುಲರ್ ಸೆಲ್ಲಲ್ಲಿ ತೋರಿಸಲ್ಲ, ಬರೀ ಈ ಸೆಲ್ಲಲ್ಲಿ ಮಾತ್ರ ತೋರಿಸುತ್ತೆ. ಸೊ ಈಗ ಓಕೆ ಕ್ಲಿಕ್ ಮಾಡೋಣ. ಸೊ ನೋಡಿ, ನಿಮಗೆ ಚೇಂಜಸ್ ಕಾಣಿಸ್ತು. ಸೊ ಇದರಲ್ಲಿ ನೀವೇನು ಅಂತಂದರೆ ಜಸ್ಟ್ ಇಲ್ಲಿ ಎಂಡಲ್ಲಿ ನೀವು ಕ್ಲಿಕ್ ಮಾಡಿಬಿಟ್ಟು ಜಸ್ಟ್ ಡ್ರ್ಯಾಗ್ ಮಾಡಿದ್ರೆ ಡೌನ್ ಟುವರ್ಡ್ಸ್ ಯುವರ್ ಡೌನ್. ಸೊ ನಿಮಗೆ ಆಟೋಮೆಟಿಕ್ಕಾಗಿ ಈ ಫಾರ್ಮುಲಾ ಎಲ್ಲ ಸೆಲ್ಸ್ಗೂ ಅಪ್ಲೈ ಆಗುತ್ತೆ. ಸೊ ನಿಮಗೆ ಇದನ್ನು ಬೇಕಾದ್ರೆ ನೀವು ಕಲರ್ ಚೇಂಜಸ್ ಮಾಡ್ಕೋಬೋದು. ಇವಾಗ ಬ್ಲೂ ಇರೋದನ್ನ ನಾನು ಆರೆಂಜ್ ಆಗಿ, ಆರೆಂಜ್ ಇರೋದನ್ನ ಗ್ರೀನ್ ಆಗಿ, ಈ ಥರ ಚೇಂಜಸ್ ಮಾಡ್ಕೊತಾ ಹೋಗ್ಬೋದು. ಸೊ ಇಫ್ ಇನ್ ಕೇಸ್ ಈಗ ನಿಮಗೆ ಲೈನ್ ಚಾರ್ಟಲ್ಲಿ ನಾನು ಇದನ್ನ ಸೇಮ್ ತೋರಿಸ್ತೀನಿ. ಸೇಮ್ ಅದೇ ಥರ ಆ ಪರ್ಟಿಕ್ಯುಲರ್ ಸೆಲ್ಲಲ್ಲಿ ಕ್ಲಿಕ್ ಮಾಡಿ, ಇನ್ಸರ್ಟ್ ಟ್ಯಾಬ್ಗೆ ಹೋಗಿ ಲೈನ್ ಅಂತ ಕ್ಲಿಕ್ ಮಾಡಿ. ಸೇಮ್ ಮತ್ತೆ ಡೇಟಾ ರೇಂಜ್ ಕೇಳುತ್ತೆ, ಡೇಟಾ ರೇಂಜನ್ನು ಮತ್ತೆ ಸೇಮ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಹಾಗೂ ನಿಮಗೆ ಲೊಕೇಶನ್ ತೋರಿಸುತ್ತೆ ಎಲ್ಲಿ ನಿಮಗೆ ಅದನ್ನು ಶೋ ಮಾಡಬೇಕು ಅಂತ. ಸೊ ಆಲ್ರೆಡಿ ಸೆಲೆಕ್ಟ್ ಆಗಿದೆ J2 ಅಂತ. ನಾವು ಯಾಕಂದರೆ ಅಲ್ಲಿ ಮೌಸ್ ಕರ್ಸರ್ ಆಗಲೇ ಕ್ಲಿಕ್ ಮಾಡೋದು ಅಲ್ಲೇ ಇದೆ. ಓಕೆ ಅಂತ ಕ್ಲಿಕ್ ಮಾಡಿದ್ರೆ ನಿಮಗೆ ಅಲ್ಲಿ ಲೈನ್ ತೋರಿಸುತ್ತೆ.
ಸೊ ಲೈನಿಂದ ಡ್ರ್ಯಾಗ್ ಮಾಡಿದ್ರೆ ಮತ್ತೆ ಸೇಮ್ ಟಿಪ್ಪು ಇಲ್ಲಿ ಹೇಗೆ ಮಾಡಿದ್ರೆ ಬಾರ್ ಚಾರ್ಟಲ್ಲಿ ಅದೇ ಥರ ಇಲ್ಲೂ ಮಾಡೋದು. ಸೊ ಈಗ ನಿಮ್ಗೆ ಇಲ್ಲೇನೋ ಕಾಣಿಸ್ತು, ಬಟ್ ನಿಮಗೆ ಪಾಯಿಂಟ್ ಕಾಣಿಸೋದಿಲ್ಲ, ನಿಮ್ಗೆ ಯಾವ ಪಾಯಿಂಟಲ್ಲಿ ಏನಾಗ್ತಿದೆ ಏನು ಅಂತ ಕಾಣೋದಿಲ್ಲ. ಸೊ ಅದಕ್ಕೆ ಏನು ಮಾಡಬೇಕು ಅಂತಂದರೆ ಲೆಫ್ಟ್ ಕ್ಲಿಕ್ ಮಾಡಿದ್ರೆ ಮಾರ್ಕ್ ಕಲರ್ ಅಂತ ಆಪ್ಷನ್ ಇದೆ. ಮಾರ್ಕ್ ಕಲರ್ ಅಂದವ್ರೆ ಹೈಯರ್ ಪಾಯಿಂಟಿಗೆ ಯಾವ ಕಲರ್ ಬೇಕು, ನಾನು ಬ್ಲ್ಯಾಕ್ ಅಂತ ಕ್ಲಿಕ್ ಮಾಡ್ತೀನಿ. ಸೊ ಇಲ್ಲಿ ನೀವು ಚೇಂಜಸ್ ನೋಡ್ತಿರಲ್ಲ, ಹೈಯೆಸ್ಟ್ ಆ ಪರ್ಟಿಕ್ಯುಲರ್ ಸೆಲ್ಲಲ್ಲಿ ಯಾವುದು ಹೈಯೆಸ್ಟ್ ಇದೆ ಅದಕ್ಕೆ ನಿಮಗೆ ಹೈಲೈಟಾಗಿ ಬ್ಲ್ಯಾಕ್ ಕಲರಲ್ಲಿ ಕಾಣುತ್ತೆ. ಅದೇ ರೀತಿ ಲೋಯೆಸ್ಟು ಮಾಡ್ಬೋದು. ಲೋಯೆಸ್ಟ್ ಯಾವುದು, ಲೋಯೆಸ್ಟ್ ಅಂದರೆ ರೆಡ್ ಅಂತ ಅರ್ಥ. ಸೊ ನಾವು ಹೈಯೆಸ್ಟ್ನ ಗ್ರೀನಲ್ಲಿ ಮಾಡೋಣ, ಲೋಯೆಸ್ಟ್ನ ರೆಡ್ಡಲ್ಲಿ ಇಡೋಣ. ಸೊ ನಿಮಗೆ ಈಗ ಝೂಮ್ ಮಾಡುತ್ತೆ, ಈ ಪರ್ಟಿಕ್ಯುಲರ್ ಸೆಲ್ನ ಝೂಮ್ ಮಾಡಿದ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ. ಈ ಪರ್ಟಿಕ್ಯುಲರ್ ಲೈನ್ ಚಾರ್ಟಲ್ಲಿ ಎಂಡಲ್ಲಿ ಬಂದು ಹೈಯೆಸ್ಟ್ ಇದೆ, ಲೋಯೆಸ್ಟಲ್ಲಿ ಸ್ಟಾರ್ಟಿಂಗಲ್ಲಿ ಬಂದು ನಿಮ್ಗೆ ಲೋಯೆಸ್ಟ್ ಇದೆ. ಸೊ ಇವಾಗ ನೀವು ಇದು ನೋಡ್ತಿದ್ದಂಗೆ ಜಸ್ಟ್ ನೀವು ಡೇಟಾ ಚೇಂಜ್ ಮಾಡಬೇಕಷ್ಟೆ. ಇವಾಗ 10 ಇರೋದನ್ನ ನಾನು 30 ಮಾಡ್ತೀನಿ, 20 ಇರೋದನ್ನ ನಾನು ಮತ್ತೆ 40 ಮಾಡ್ತೀನಿ, 30 ಇರೋದನ್ನ 30 ಆಗಿ ಉಳಿಸ್ತೀನಿ. ಸೊ ಇವಾಗ ನೀವು ಚೇಂಜಸ್ ಕಾಣಿಸ್ತಿದ್ದಂಗೆ ಎಲ್ಲ ಕಡೆಗೂ ಅದೇ ರೆಪ್ರೆಸೆಂಟ್ ಆಗುತ್ತೆ. ಸೊ ಈ ಒಂದು ಸಿಂಪಲ್ ಸೆಲ್ಲಲ್ಲಿ, ಬಾಕ್ಸಲ್ಲಿ ಅಥವಾ ಸೆಲ್ ಅಥವಾ ಬಾಕ್ಸ್ ಅಂತ ಕರಿತೀವಿ. ಸೊ ನಿಮಗೆ ಡೇಟಾ ಚಾರ್ಟ್ ತೋರಿಸ್ಬೇಕು ಅಂತಂದರೆ ಈ ಥರ ತೋರಿಸ್ಬೋದು. ಸೊ ಈಗ ನೆಕ್ಸ್ಟ್ ನಿಮಗೆ ಸೆಕೆಂಡ್ ನೋಡಿ, ಈಗ ಸೆಕೆಂಡ್ ಟಿಪ್ ಏನಂತ ಅಂತಂದರೆ ನಮ್ಮ ಹತ್ರ ಇಲ್ಲಿ ಎಂಪ್ಲಾಯಿ ಐ ಡಿ ಇದೆ, ಎಂಪ್ಲಾಯಿ ನೇಮ್ ಇದೆ, ಅವ್ರದ್ದು ಡೆಸಿಗ್ನೇಷನ್ ಇದೆ, ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಇದೆ. ಸೊ ಇವಾಗ ನಾನು ನಿಮ್ಗೆ ಇಲ್ಲಿ ನೋಡ್ತಿರ್ಬೋದು ಎಂಟಿ ಸೆಲ್ಸ್ಗಳು ಕಾಣಿಸ್ತಾ ಇದೆ. ಬಟ್ ನಿಮಗೆ ಇದನ್ನ ಬೇಡ, ಇದು ನಿಮಗೆ ಆ್ಯಕ್ಚುಲಾಗಿ ಡಿಲೀಟ್ ಮಾಡಬೇಕು. ಬಟ್ ಈಗೇನೋ 1 2 3 4 ಅಷ್ಟೇ ಇದೆ. ಸೊ ನೀವೇನು ಮಾಡ್ಬೋದು, ಶಿಫ್ಟ್ ಸ್ಪೇಸ್ ಬಾರ್ ಹಿಡಿದ್ರೆ ಅದು ಸೆಲೆಕ್ಟ್ ಆಗುತ್ತೆ, ಮತ್ತು ಶಿಫ್ಟ್ ಸ್ಪೇಸ್ ಬಾರ್ ಹಿಡಿದ್ರೆ ಸೆಲೆಕ್ಟ್ ಆಗುತ್ತೆ. ಸೊ ನೀವು ಕಂಟ್ರೋಲ್ ಮೈನಸ್ ಮಾಡಿದ್ರೆ ಡಿಲೀಟ್ ಆಗ್ತಾ ಹೋಗುತ್ತೆ. ಬಟ್ 1 2 3 4 ಸೆಲ್ ಇರೋದ್ರಿಂದ ನಾವು ಈಸಿಯಾಗಿ ಡಿಲೀಟ್ ಮಾಡ್ಬೋದು, ಒಂದು 10 ಸೆಕೆಂಡಲ್ಲಿ ಮಾಡ್ಬೋದು. ಬಟ್ ನಿಮಗೆ ಈ ಥರ ತುಂಬ ಡೇಟಾ ಇರಬೇಕಾದ್ರೆ, 1000 2000 ಡೇಟಾಗಳು ಇರ್ಬೇಕಾದ್ರೆ ಅದರಲ್ಲಿ ಒಂದು 200 300 ಸೆಲ್ಸ್ನ ಡಿಲೀಟ್ ಮಾಡಬೇಕಂದ್ರೆ ತುಂಬ ಟೈಮ್ ಹಿಡಿಯುತ್ತೆ. ಸೊ ಆ ಟೈಮಲ್ಲಿ ನೀವೇನು ಮಾಡಬೇಕು ಅಂತಂದರೆ, ಸೊ ನೀವೊಂದು ಎಕ್ಸ್ಟ್ರಾ ಸೆಲ್ಲಲ್ಲಿ ಫಿಲ್ ಮಾಡ್ಕೊಳ್ಳಿ, ಡಿಲೀಟ್ ಅಂತ ಏನಾದ್ರು ನಿಮಗೆ ಏನು ಬೇಕದು. ನಾನೀಗ ಡಿಲೀಟ್ ಅಂತ ಹಾಕೊತೀನಿ. ಸೊ ಈಸ್ ಈಕ್ವಲ್ ಟು ಫಾರ್ಮುಲಾ ಕೌಂಟ್, COUNT ಕೌಂಟ್ A, ಟ್ಯಾಬ್ ಯೂಸ್ ಮಾಡಿ. ಸೊ ಬ್ರ್ಯಾಕೆಟ್ಸ್ ಓಪನ್ ಆಗುತ್ತೆ. ಸೊ ಜಸ್ಟ್ ನೀವು ಸೆಲೆಕ್ಟ್ ಮಾಡಿ ಫ್ರಮ್ B to E, ಸೆಲೆಕ್ಟ್ ಮಾಡ್ಕೊಂಡು ಮತ್ತು ಬ್ರ್ಯಾಕೆಟ್ಸ್ನ ಕ್ಲೋಸ್ ಮಾಡ್ಕೊಳ್ಳಿ. ಕ್ಲೋಸ್ ಮಾಡ್ಕೊಂಡು ಎಂಟರ್ ಪ್ರೆಸ್ ಮಾಡಿ. ಎಂಟರ್ ಪ್ರೆಸ್ ಮಾಡ್ತಿದ್ದಾಗ ನಿಮಗೆ 4 ಅಂತ ತೋರಿಸ್ತದೆ. ಈ 4 ಏನಂತಂದರೆ ಯಾವ್ಯಾವ ಸೆಲ್ಲಲ್ಲಿ ಎಲಿಮೆಂಟ್ಸ್ ಇದೆ ಅಂತ. ಈಗ ಈ ಸೆಲ್ಲಲ್ಲಿ ಎಲಿಮೆಂಟ್ ಇದೆ, ಈ ಸೆಲ್ಲಲ್ಲೂ ಎಲಿಮೆಂಟ್ ಇದೆ, ಈ ಸೆಲ್ಲಲ್ಲೂ ಎಲಿಮೆಂಟ್ ಇದೆ, ಇಲ್ಲೂ ಎಲಿಮೆಂಟ್ಸ್ ಇದೆ. ಸೊ ಅದರಿಂದ 4 ತೋರಿಸ್ತೀವಿ. ಇವಾಗ ನಾನು ಮ್ಯಾನೇಜರನ್ನು ಡಿಲೀಟ್ ಮಾಡ್ತೀನಿ ನೋಡಿ, ನಿಮ್ಗೆ ಅದು 3 ಅಂತ ತೋರಿಸುತ್ತೆ, ಅಂದರೆ ಈ ಸೆಲ್ಲಲ್ಲಿ ಏನೂ ಇಲ್ಲ, ಖಾಲಿ ಅಂತ. ಸೊ ಅದೇ ರೀತಿ ಇವಾಗ ಮತ್ತು ನಾನು ಮ್ಯಾನೇಜರ್, ಸೊ 4 ಅಂತ ತೋರಿಸುತ್ತೆ. ಸೊ ಸೇಮ್ ನೀವು ಎಂಡಲ್ಲಿ ಇಟ್ಕೊಂಡು ಡ್ರ್ಯಾಗ್ ಮಾಡಿದ್ರೆ ಸೊ ನಿಮಗೆ ಆ ಪರ್ಟಿಕ್ಯುಲರ್ ರೋ ಅಥವಾ ಸೆಲ್ಲಲ್ಲಿ ಎಷ್ಟೆಷ್ಟು ನಮ್ಮ ಕೌಂಟ್ಸ್ ಇದೆ ಅಂತ ಗೊತ್ತಾಗ್ಬಿಡುತ್ತೆ. ಯಾವ್ಯಾವ ಈ ಫಿಂಕೇಸ್ ಏನೂ ಇಲ್ಲ ಅಂತಂದರೆ ಅದು 0 ಅಂತ ತೋರಿಸುತ್ತೆ. ಇವಾಗ ನೀವು ಇಲ್ಲಿ ನೋಡ್ಬೋದು, ಈ ಪರ್ಟಿಕ್ಯುಲರ್ 4th ಇದರಲ್ಲಿ ನಿಮಗೆ 0 ಅಂತ ತೋರಿಸುತ್ತದೆ. ಸೊ ಇವಾಗ ಏನು ಮಾಡಬೇಕು, ಕಂಟ್ರೋಲ್ ಶಿಫ್ಟ್ L ಅಂದರೆ ಫಿಲ್ಟರ್ ಆಪ್ಷನ್ ಓಪನ್ ಆಗುತ್ತೆ ನಿಮಗೆ. ಕಂಟ್ರೋಲ್ ಶಿಫ್ಟ್ L. ಸೊ ಫಿಲ್ಟರ್ ಆಪ್ಷನ್ ಮೇಲೆ ನೀವು ಡ್ರಾಪ್ ಡೌನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ಸ್ವಲ್ಪ ಕೆಳಗಡೆ ಬರ್ತಿದ್ದಂಗೆ ನಿಮಗೆ ಸೆಲೆಕ್ಟ್ ಆಲ್ ಅಂತ ಆಪ್ಷನ್. ಸೊ ಅಂದರೆ ಈ ಪರ್ಟಿಕ್ಯುಲರ್ ಸೆಲ್ಸಲ್ಲಿ ಏನೇನಿದೆ ಅದೆಲ್ಲ ನಿಮಗೆ ತೋರಿಸ್ತಿದೆ. ಸೊ ಇದರಲ್ಲಿ ನೀವು, ಸೊ ನಮಗೆ ಈಗ ಬೇಕಾಗಿರೋದು ಬರೀ 0 ಮಾತ್ರ ಸೆಲೆಕ್ಟ್ ಮಾಡಿ, ಓಕೆ ಅಂತ ಕ್ಲಿಕ್ ಮಾಡಿ. ಈಗ ನೋಡಿ 0 ಅನ್ನೋದೆಲ್ಲ ಇಲ್ಲಿ ಬಂದಿದೆ. ಸೊ ಈ ಪರ್ಟಿಕ್ಯುಲರ್ ಸೆಲ್ ಅಥವಾ ರೋಲಿ ಕಾಲಮಲ್ಲಿ ಏನೂ ಇಲ್ಲ ಅಂತ ಅರ್ಥ. ಸೊ ನೀವು ಇಲ್ಲಿ ಡ್ರ್ಯಾಗ್ ಮಾಡಿ ಅಥವಾ ನೀವು ಇಲ್ಲಿಂದನೇ ಸೆಲೆಕ್ಟ್ ಮಾಡ್ಬೋದು, ಸೆಲೆಕ್ಟ್ ಮಾಡಿ ಡಿಲೀಟ್ ಮಾಡ್ಬೋದು. ಇಲ್ಲಾಂದರೆ ಜಸ್ಟ್ ಎಲ್ಲರೂ ನೀವು ಸೆಲೆಕ್ಟ್ ಮಾಡಿ ಶಿಫ್ಟ್ ಸ್ಪೇಸ್ ಬಾರ್ ಮಾಡಿ ನೀವು ಕಂಟ್ರೋಲ್ ಮೈನಸ್ ಮಾಡಿದ್ರೆ ಡಿಲೀಟ್ ಆಗುತ್ತೆ. ಇಲ್ಲ ನಮಗೆ ಹಿಂಗೆ ಮಾಡೋಕ್ಕೆ ಇಷ್ಟ ಇಲ್ಲ ಅಂತಂದರೆ ನೀವು 4 to 16 ಹಿಂಗೆ ಸೆಲೆಕ್ಟ್ ಮಾಡ್ಕೊಂಡು ಮೌಸಲ್ಲಿ ಲೆಫ್ಟ್ ಕ್ಲಿಕ್ ಮಾಡಿ ಡಿಲೀಟ್ ರೋಸ್ ಅಂತ ಬರುತ್ತೆ, ಕ್ಲಿಕ್ ಮಾಡಿದ್ರೆ ಡಿಲೀಟ್ ಆಗ್ಬಿಡುತ್ತೆ. ಮತ್ತು ಈಗ ಅನ್ಫಿಲ್ಟರ್ ಮಾಡಬೇಕು ಅಂದರೆ Alt DFS ಕ್ಲಿಕ್ ಮಾಡಿದ್ರೆ ಅನ್ಫಿಲ್ಟರ್ ಓಪನ್ ಆಗುತ್ತೆ. ಇಲ್ಲ ಅಂತಂದರೆ ಮತ್ತು ಡ್ರಾಪ್ ಡೌನ್ ಮೇಲೆ ಸೆಲೆಕ್ಟ್ ಮಾಡಿ ಸೆಲೆಕ್ಟ್ ಆಲ್ ಅಂತ ಪ್ರೆಸ್ ಮಾಡಿದ್ರು ಓಕೆ ಅಂತ ಕೊಟ್ಟರು ನಿಮ್ಗೆ ಅದೇ ಆಪ್ಷನ್ ಬರುತ್ತೆ.
ಸಿಂಪಲ್ ಅಲ್ವಾ? ಸೊ ನಿಮಗೆ ಈಗ ಮೂರನೇ ಟಿಪ್ಪು ಹಾಗೂ ಫೈನಲ್ ಟಿಪ್ಪು ಏನಂತ ಅಂತಂದರೆ, ಸೊ ಇವಾಗ ನೀವು ಸೇಮ್ ಈಗ ನಾನು ಫಸ್ಟ್ ಟಿಪ್ಪಲ್ಲಿ ಏನು ತೋರಿಸಿದ್ದೆ ಚಾರ್ಟ್ನ ನಾನು ಅದೇ ತೊಗೊಂಡಿದ್ದೀನಿ. ಸೊ ನೀವು ಇಲ್ಲೊಂದು ನೋಡ್ತಿರ್ಬೋದು, ನೀವು ಮ್ಯಾಥ್ಸ್ ಮತ್ತು ಡೇಟಾ ಎರಡೂ ಒಂದೇ ಸೆಲ್ಲಲ್ಲಿದೆ. ಬಟ್ ಇದು ಹೆಂಗೆ ಅಂತ ನೀವು ಕನ್ಫ್ಯೂಸ್ ಆಗಿರ್ಬೋದು. ಸೊ ಅದನ್ನ ಈಸಿಯಾಗಿ ತೋರಿಸ್ಕೊಡೋಕ್ಕೆ ಇಲ್ಲಿದೆ. ಸೊ ಸೇಮ್ ನಾನು ಕಾಪಿ ಮಾಡ್ಕೊಂಡು ಇಲ್ಲಿ ಹಾಕ್ಕೊಂಡಿದ್ದೀನಿ, ಬಟ್ ಇಲ್ಲಿ ನಿಮ್ಮ ಕ್ವಶನ್ ಮಾರ್ಕ್ ಹಾಕಿದ್ದೀನಿ. ಅದು ಹೆಂಗೆ ಅಂತಂದರೆ, ಸೊ ಇವಾಗ ನಾವು ಈ ಕ್ವಶನ್ ಮಾರ್ಕ್ನ ರಿಮೂವ್ ಮಾಡೋಣ. ಡಿಲೀಟ್ ಮೇಲೆ ಕ್ಲಿಕ್ ಮಾಡಿದ್ರೆ ರಿಮೂವ್ ಆಗುತ್ತೆ. ಸೊ ಈ ಪರ್ಟಿಕ್ಯುಲರ್ ಸೆಲ್ ಮೇಲೆ ಕ್ಲಿಕ್ ಮಾಡಿ, ಲೆಫ್ಟ್ ಕ್ಲಿಕ್ ಮಾಡಿ, ಇಲ್ಲಿ ನಿಮಗೆ ಫಾರ್ಮ್ಯಾಟ್ ಸೆಲ್ಸ್ ಅಂತ ಒಂದು ಆಪ್ಷನ್ ಬರುತ್ತೆ. ಸೊ ನೋಡಿ, ನಾನು ಈ ಕಡೆ ಟುವರ್ಡ್ಸ್ ರೈಟ್ ಹ್ಯಾಂಡ್ ಸೈಡ್ ನಾನು ಡ್ರ್ಯಾಗ್ ಮಾಡ್ತೀನಿ. ಫಾರ್ಮ್ಯಾಟ್ ಸೆಲ್ಸಲ್ಲಿ ನಿಮಗೆ ನಂಬರ್, ಅಲೈನ್ಮೆಂಟ್, ಫಾಂಟ್, ಬಾರ್ಡರ್, ಸೆಲ್, ಪ್ರೊಟೆಕ್ಷನ್. ಸೊ ಈ ಅಷ್ಟು 6 ಆಪ್ಷನ್ನು ನಿಮಗೆ ಬರೀ ಈ ಸೆಲ್ಲು ಪರ್ಟಿಕ್ಯುಲರ್ ಸೆಲ್ಲು ಮಾತ್ರ ನಿಮ್ಗೆ ಸಿಗ್ತಾ ಇರುತ್ತೆ. ಸೊ ನಮಗಿಲ್ಲಿ ಇದೆಲ್ಲ ಏನು ಬೇಡ. ಸೊ ನಮಗೆ ಬೇಕಾಗಿರೋದು ಬಾರ್ಡರ್ ಅಂತ ಆಪ್ಷನ್ ಹೋಗ್ಬಿಟ್ಟು ನಿಮಗೆ ಇಲ್ಲಿ ಕೊನೆಯದಾಗಿ ಏನು ಕಾಣುತ್ತೆ ನೀವು ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವು ಇಲ್ಲಿ ನೋಡ್ತಿದ್ದಂಗೆ ಇಲ್ಲಿ ನಿಮಗೆ ಪ್ರಿವ್ಯೂ ಕಾಣ್ಬಿಡುತ್ತೆ. ಸೊ ಸೆಲೆಕ್ಟ್ ಮಾಡ್ಕೊಳ್ಳಿ. ಬೇಕಾದ್ರೆ ನೀವು ಅದನ್ನ ಡಿಸೈನ್ ಬೇಕಾದ್ರೂ ಚೇಂಜ್ ಮಾಡ್ಕೋಬೋದು, ನೀವು ಏನು ಬೇಕಾದ್ರೂ ಹಾಕೋಬೋದು. ಸೊ ಈಗ ನಾವು ನಾರ್ಮಲ್ ಇಡ್ತೀವಿ, ಯೂಶ್ವಲಾಗಿ ನಾವು ಏನು ಯೂಸ್ ಮಾಡ್ತೀವಿ ಅದು ಓಕೆ ಅಂತ ಸೆಲೆಕ್ಟ್ ಮಾಡಿದ್ರೆ ನಿಮಗೆ ಬಂತು ಆಟೋಮೆಟಿಕ್ಕಾಗಿ. ಸೊ ನೀವು ಇಲ್ಲಿ ಏನು ಮಾಡಬೇಕು ಅಂದರೆ, ಮೊದಲನೇದಾಗಿ ಏನು ಬೇಕು ನಿಮಗೆ, ಮಂತ್, MONTH. ನೆಕ್ಸ್ಟ್ ಆಲ್ಟ್ ಎಂಟರ್ ಪ್ರೆಸ್ ಮಾಡಿ. ನೆಕ್ಸ್ಟು ಡೇಟ್, DATE. ಸೊ ನಿಮ್ಗೆ ಬಂತು ನೋಡಿ. ಸೊ ಇವಾಗ ನೀವು ಇಲ್ಲಿ ಸ್ವಲ್ಪ ಚೇಂಜಸ್ ಏನು ಮಾಡಬೇಕು ಅಂದರೆ, ಮಂತ್ ಹತ್ರ ಡಬಲ್ ಕ್ಲಿಕ್ ಮಾಡಿ, ಡಬಲ್ ಸ್ಪೇಸೋ ಅಥವಾ ಟ್ರಿಬಲ್ ಸ್ಪೇಸೋ ಕೊಟ್ಟರೆ ನಿಮ್ಗೆ ಅಲೈನ್ಮೆಂಟ್ ಚೇಂಜ್ ಮಾಡ್ಕೊಂಬಿಡಿ. ಫಸ್ಟು ಅಲೈನ್ಮೆಂಟ್ ಟುವರ್ಡ್ಸ್ ಯುವರ್ ಲೆಫ್ಟ್ ಇರಲಿ ನೋಡಿ. ಸೊ ನೀವು ಇಲ್ಲಿ ಏನು ನೋಡ್ತಾ ಇದ್ದೀರಾ ಸೇಮ್ ಅದೇ ರೀತಿ ನಿಮಗೆ ಇಲ್ಲಿ ಸಿಕ್ತು. ಸೊ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ ಈ 3 ಟಿಪ್ಸು. ನಿಮ್ಗೇನಾದ್ರು ಇಷ್ಟ ಆಗಿದ್ದರೆ ಈ ಕೂಡಲೇ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡಿ. ಹಾಗೂ ನಿಮ್ಗೇನಾದ್ರು ಈ ವರ್ಕಿಂಗ್ ಶೀಟು ಅಥವಾ ಈ ವರ್ಕಿಂಗ್ ಎಕ್ಸೆಲ್ ಶೀಟ್ ಬೇಕು ಅಂತಂದರೆ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ. ಹಾಗೂ ನಮಗೆ ಡೈರೆಕ್ಟಾಗಿ ಮೆಸೇಜ್ ಮಾಡಿ ನಮಗೆ ಈ ವರ್ಕಿಂಗ್ ಶೀಟ್ ಬೇಕು ಅಂತ. ಸೊ ನಾನು ನಿಮಗೆ ಡೈರೆಕ್ಟಾಗಿ ನಿಮ್ಗೆ ಅಲ್ಲೇ DM ಅಲ್ಲೇ ಫಾರ್ವರ್ಡ್ ಮಾಡ್ತೀನಿ. ಸೊ ನಿಮ್ಗೇನಾದ್ರು ಹೆಚ್ಚಿಗೆ ಇದೇ ರೀತಿ ಕಲಿಬೇಕು ಅಂತ ಇಷ್ಟ ಇದ್ದರೆ ದಯವಿಟ್ಟು ನಮ್ಮ ಪೇಜ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲರ್ನ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ನ. ಸೊ ಹಾಗೂ ಡೈಲಿ ಇದೇ ರೀತಿ ಹೊಸ ಎಕ್ಸೆಲ್ ಟಿಪ್ಸು, VLOOKUP, ಮ್ಯಾಕ್ರೋಸ್ ಎಲ್ಲ ನಿಮಗೆ ಕಲಿಯೋದಕ್ಕೆ ಒಂದು ಅವಕಾಶ ಇರುತ್ತೆ. ಧನ್ಯವಾದ.